KRS ಜಲಾಶಯದಲ್ಲೇನೋ ತಮಿಳುನಾಡಿಗೆ ಬಿಡೋದಕ್ಕೆ ನೀರಿಲ್ಲ, ಫೈನ್. ಅಟ್ಲೀಸ್ಟ್ ಹಾರಂಗಿ ಅಥವಾ ಹೇಮಾವತಿ ಜಲಾಶಯದಲ್ಲಿ ನೀರಿದ್ದಿದ್ರೆ ಅಲ್ಲಿಂದ ತಗೊಂಡು ಕಾವೇರಿ ಮುಖಾಂತರ ನೀರನ್ನು ಬಿಡುಗಡೆ ಮಾಡ್ಬೋದಾಗಿತ್ತು. ಆದರೆ ಹೇಮಾವತಿ ಜಲಾಶಯದಲ್ಲೂ ನೀರಿನ ಮಟ್ಟ ತಗ್ಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 13 TMC ಇಳಿಮುಖಾಗಿದೆ, ಕಡಿಮೆ ಇರೋದು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿರ್ತಕ್ಕಂಥದ್ದು. CWRC ಆದೇಶವೇ ಅವೈಜ್ಞಾನಿಕ ಅಂತಕ್ಕಂಥ ವಾದ ಕೂಡ ಇದೆ. ಕಾವೇರಿ ಕೊಳ್ಳದಲ್ಲಿ ಡ್ಯಾಮ್ ನೀರಿನ ಮಟ್ಟದಿಂದ ಸಾಕ್ಷ್ಯಗಳನ್ನ ಕೊಡ್ತಾ ಇದ್ದೀವಿ. ಹೇಮಾವತಿ ಡ್ಯಾಮ್ಗೆ ಭೇಟಿ ನೀಡಿದೆ BJP ನಿಯೋಗ ಈಗಾಗಲೇ. ಆದರೆ ಅಲ್ಲೂ ಕೂಡ ನೀರಿಲ್ಲ. ಅಂದರೆ ಎಷ್ಟಿರಬೇಕಾಗಿತ್ತೋ ಅಷ್ಟಿಲ್ಲ. ಈಗ ಜುಲೈ ತಿಂಗಳು ಕೊನೆಯಾಗ್ತಾ ಬಂತು. ಜುಲೈ ತಿಂಗಳು ಕೊನೆಗೆ ಪ್ರತಿ ವರ್ಷ ಎಷ್ಟು ನೀರಿರುತ್ತೆ, ಅಥವಾ ಜುಲೈ 29ನೇ ತಾರೀಕು ಹೋದ ವರ್ಷ ಎಷ್ಟು ನೀರಿತ್ತು, ಅಷ್ಟು ನೀರು ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಬರಗಾಲ ತಾಂಡವವಾಡ್ತಾ ಇದೆ. ಏನು ಕಳೆದ ತಿಂಗಳು ಸುರಿದಂತಹ 2-3 ದಿನಗಳ ಕಾಲ ಮಳೆ ಹಾಗೂ ಈ ತಿಂಗಳು 2-3 ಕಾಲಗಳ ಸುರಿದಂತಹ ಮಳೆಯಿಂದಾಗಿ ಗೊರೂರು ಜಲಾಶಯಕ್ಕೆ ಒಂದಿಷ್ಟು ಪ್ರಮಾಣದಲ್ಲಿ ನೀರು ಬಂದಿದ್ದು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹಾಸನ ತಾಲೂಕಿನ ಗೊರೂರಿನಲ್ಲಿರ್ತಕ್ಕಂತಹ ಹೇಮಾವತಿ ಜಲಾಶಯ. ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯಗಳಲ್ಲಿ ಸಹ ಹೇಮಾವತಿ ನದಿಯು ಕೂಡ ಒಂದಾಗಿದೆ. ಹೇಮಾವತಿ ಭರ್ತಿಯಾದರೆ ಈ ನೀರು ಮೈಸೂರಿನ KRSಗೆ ಬಿಡಲಾಗ್ತದೆ. ಆ ನಂತರದಲ್ಲಿ ಒಂದು ವೇಳೆ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೂ ಸಹ ಹರಿಸಲಾಗ್ತದೆ. ಆದರೆ ಈ ಬಾರಿ ಮಳೆ ಸಂಪೂರ್ಣವಾಗಿ ಕೈಕೊಟ್ಟದ್ರಿಂದ ಹೇಮಾವತಿ ಜಲಾಶಯ ಇನ್ನೂ ಸಹ ಭರ್ತಿಯಾಗಿಲ್ಲ. 37.103 TMC ನೀರು ಸಂಗ್ರಹ ಸಾಮರ್ಥ್ಯದ ಹೇಮಾವತಿ ಜಲಾಶಯದಲ್ಲಿ ಸದ್ಯ 24.195 TMC ನೀರು ಸಂಗ್ರಹವಾಗಿದೆ. ಹೇಮಾವತಿ ಜಲಾಶಯಕ್ಕೆ 5690 ಕ್ಯೂಸೆಕ್ ನೀರು ಒಳಹರಿವಿದ್ರೆ 500 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. 2922 ಅಡಿಗಳಷ್ಟು ಹೇಮಾವತಿ ಜಲಾಶಯದಲ್ಲಿ ಸದ್ಯ 2906 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 2920 ಅಡಿ ಬಹುತೇಕ ಹೇಮಾವತಿ ಜಲಾಶಯ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಇನ್ನೂ ಸಹ ಹೇಮಾವತಿ ಜಲಾಶಯ ಭರ್ತಿಯಾಗಲಿಕ್ಕೆ 14 ರಿಂದ 16 ಅಡಿಗಳಷ್ಟು ನೀರು ಬೇಕಾಗಿದೆ. ಅಲ್ಲದೆ ಸಂಪೂರ್ಣವಾಗಿ ಹೇಮಾವತಿ ಜಲಾಶಯ ಭರ್ತಿಯಾಗಬೇಕು ಅಂದರೆ ಇನ್ನೂ ಸಹ 13 TMC ನೀರು ಬೇಕಾಗ್ತದೆ ಅಂತ. ಆದರೆ ಇಂಥ ಸಂದರ್ಭದಲ್ಲಿ CWRC ಈಗ ಏನು KRSನಿಂದ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದೆ. KRSನಿಂದ ನೀರನ್ನು ಬಿಡಬೇಕಾದ್ರೆ ಅದಕ್ಕೆ ಹೇಮಾವತಿ ಜಲಾಶಯದಿಂದಲೂ ಸಹ ನೀರನ್ನು ಹರಿಸಬೇಕು. ಹಾಗಾಗಿ ಏನು ಮೊದಲೇ ಹೇಮಾವತಿ ಜಲಾಶಯನ ನಂಬಿ ಹಾಸನ ಜಿಲ್ಲೆ ಮಾತ್ರವಲ್ಲದೆ ತುಮಕೂರು, ಮಂಡ್ಯ, ಮೈಸೂರು ಎಲ್ಲರೂ ಸಹ ರೈತರು ಇದೇ ನೀರನ್ನು ಆಶ್ರಯಿಸಿದರೆ ಇನ್ನೂ ಸಹ ನಾಲೆಗಳಿಗೂ ಸಹ ನೀರನ್ನು ಹರಿಸಿಲ್ಲ. ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶ ನೀಡಿರ್ತಕ್ಕಂಥದ್ದು ಏನು ಹಾಸನ ಜಿಲ್ಲೆಯ ಕುಡಿಯೋ ನೀರನ್ನು ಒದಗಿಸ್ತಕ್ಕಂತಹ ಪಟ್ಟಣ ಪ್ರದೇಶಗಳೇ ಆ ಪ್ರದೇಶದ ಜನರಿಗೆ ಹಾಗೂ ರೈತರಿಗೆ ಒಂದು ರೀತಿ ಆತಂಕ ಎದುರಾಗಿದೆ. ಏನು ಆದೇಶದ ಪ್ರಕಾರ ಒಂದು ವೇಳೆ ನೀರನ್ನು ಹರಿಸಿದ್ರೆ ಹೇಮಾವತಿ ಜಲಾಶಯದಲ್ಲೂ ಸಹ ನೀರನ್ನು ಬಿಡಬೇಕಾಗುತ್ತೆ. ಆದರೆ ಹೇಮಾವತಿ ಜಲಾಶಯದಲ್ಲಿ ನಿರೀಕ್ಷೆಯಷ್ಟು ಈ ಬಾರಿ ನೀರು ಸಂಗ್ರಹವಲ್ಲ. ಇದಕ್ಕೆ ಕಾರಣ ಸಂಪೂರ್ಣವಾಗಿ ಏನು ಮಳೆ ಕೊರತೆ ಉಂಟಾಗಿದೆ. ಅದರಿಂದಾಗಿ ಏನಾದರೂ ಒಂದು ವೇಳೆ ಹೇಮಾವತಿ ಜಲಾಶಯಕ್ಕೆ ನೀರು ಬರಬೇಕಾದ್ರೆ ಮುಂದಿನ ದಿನಗಳಲ್ಲಿ ವ್ಯಾಪಕ ಮಳೆ ಆಗಬೇಕು. ಆದರೆ ಇನ್ನೂ ಸಹ ಅಂತಹ ಪರಿಸ್ಥಿತಿ ಇಲ್ಲ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಏನು ಒಂದು ಮಾಹಿತಿಯನ್ನು ನೀಡಿದರೆ, ಒಂದು ವೇಳೆ ಮಳೆ ಆಗದಲ್ಲೇ ಹೋದರೆ ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಸಹ ನೀರು ಹರಿಸಿದರೆ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಜನರು ಹಾಗೂ ಏನು ಹಾಸನ, ಮೈಸೂರು, ಮಂಡ್ಯ, ತುಮಕೂರು ಜಿಲ್ಲೆಗಳ ಜನರಿಗೆ ಏನು ನೀರನ್ನು ಹರಿಸಲಿಕ್ಕೆ ಬಹಳ ತೊಂದರೆ ಆಗ್ತಿದೆ. ಇದರಿಂದ ರೈತರು ಸಹ ತೀವ್ರ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಗೊರೂರು. ಸೊ ಎಲ್ಲೂ ನೀರಿಲ್ಲ ಅನ್ನೋದನ್ನು ವಾಸ್ತವಿಕತೆಯನ್ನು ಅರ್ಥ ಮಾಡಿಸ್ಬೇಕು. ಆ CWMA ಸಭೆ ನಾಳೆ ಏನು ನಡೆಯುತ್ತೆ ಅಲ್ಲಿ ಅಷ್ಟಿದ್ರೂ ಕೂಡ ಇರೋದನ್ನು ಹಂಚ್ಕೊಳ್ಳಿ ಅಂತಾರೆ ಅವರು, ಅಷ್ಟೇ. ಹಾಗಾಗಿ ನೀರು ಬಿಡಲೇಬೇಕಾದ ಅನಿವಾರ್ಯತೆನ ಗೊತ್ತಿಲ್ಲ ಏನಾಗುತ್ತೆ ಅಂತ.